ಸ್ವಾಮಿ ಸ್ವಾಮಿ ಒಂದ್ಸಲ ನಿಮ್ ಶಿಷ್ಯನ್ನ ನನ್ನ ಹಾಗೆ ಕೂಡ ಬದಲಾಗ ಕೇಳ್ತೀರಾ? ನನಗೆ ನಾನು ಹೇಗಿದ್ದೀನಿ ಅಂತ ನೋಡ್ಕೋಬೇಕು ಅನ್ಸ್ತಿದೆ. ನೀನ್ ಕೇಳ್ದೆ ಅಂತ ನನ್ ಶಿಷ್ಯ ನಿನ್ನ ಅವತಾರ ಎತ್ಬೇಕಾ? ಹೋಗ್ ಕನ್ನಡಿ ನೋಡ್ಕೋ ಸಾಕು. ಸ್ವಾಮಿ ಸ್ವಾಮಿ, ನನ್ನ ಚಿಕ್ಕ ಮಗನಂಗ ಒಂದ್ಸಾರಿ ಕಾಣ್ಸಕ್ ಹೇಳ್ರಿ. ಇನ್ನೇನು ಕೋರಿಕೆ? ಸರಿ ಶಿಷ್ಯ, ಒಳಗ್ ಹೋಗು. ಹಾಗೆ ಆಗ್ಲಿ ಗುರೂಜಿ. ಏ ಬಾಲಾಜಿ, ನೀನೇ ಹೋಗ್ಬೇಕಣೋ, ಹೋಗು. ಹೋಗ್ತೀನಿ. ಬರೋ 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 ಬರೋ, ಇರಪ್ಪ. ಶಿಷ್ಯ, ಚಿಕ್ಕ ಮಗನ ಅವತಾರ ಪಡೆದಿದ್ಯಾ? ಎತ್ತಿದ್ದೀನಿ ಸ್ವಾಮಿ. ಹಾಗಾದ್ರೆ ದರ್ಶನ ಕೊಡು. ಹೆಂಗೆ ನಮ್ ಸ್ಟೈಲ್? ಯವ್ವಾ ಯವ್ವಾ, ಅಯ್ಯೋ ಥೇಟ್ ನನ್ನ ಸಣ್ಣ ಮಗ ಇದ್ದಂಗ ಅದಾನ, ಅಚ್ಚ ಗುದ್ದದಂಗ. ಏನ್ ಮಾಯಾರಿ ಸ್ವಾಮಿ ನಿಮ್ದ. ಸ್ವಾಮಿ ಸ್ವಾಮಿ, ನಂದು ಒಂದು ಕೋರಿಕೆ ಐತ್ರಿ. ಆಗಲಿ ಶಿಷ್ಯ, ಒಳಗ್ ಹೋಗಿ ನಿಜ ರೂಪದಲ್ಲಿ ಬಾ. ಆಯ್ತು ಸ್ವಾಮಿ. ನಾನ್ ಡಬಲ್ ಆಕ್ಟಿಂಗ್ ದಾಗ ನೋಡ್ಬೇಕಂತ ಬಹಳ ದಿನದಿಂದ ಒಂದು ಆಸೆ ಅದ. ಒಂದ್ ಸಾರಿ ನನ್ನಂಗ ಬದ್ಲಾಗಕ್ ಹೇಳ್ರಿ. ನಾವು ಮಾಯಾನಂದ ಸ್ವಾಮಿ ಅನ್ಕೊಂಡಿದ್ದೀರಾ ಇಲ್ಲ ದೇವ್ರು ಅನ್ಕೊಂಡಿದ್ದೀರಾ ಅಷ್ಟೊಂದ್ ಗೆಟಪ್ ಹಾಕಿ ತೋರ್ಸೋದಿಕ್ಕೆ? ನನಗೆ ಕೋಪ ಬರೆಸ್ಬೇಡಿ. ಹೋಗಿ ಪೂಜೆಗೆ ಏರ್ಪಾಟ್ ಮಾಡ್ಕೊಳ್ಳಿ. ಪೂಜೆ ಆಗಿದ ತಕ್ಷಣ ನಮ್ಗೆ ಗೋಲ್ಡನ್ ಮೂಡ್ ಬರುತ್ತೆ. ಹೌದಾ ಸ್ವಾಮಿ? ಏನೋ ನನ್ನ ಅವತಾರ ನೋಡ್ಬೇಕ ಅನ್ನಿಸ್ತು. ನೀವ್ ಸಿಟ್ ಮಾಡ್ಕೊಳಕತ್ತೀರಿ. ಆತು ಬಿಡ್ರಿ. ಅಣ್ಣ ಬಾ ಅಣ್ಣ, ಪೂಜಾಕ್ಕೆ ಏರ್ಪಾಡ್ ಮಾಡೋಣ. ಬಾ ಬಾ. ನಾಗರಾಜ್ ಅವರೇ, ನಮಸ್ಕಾರ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಪ್ಪ. ಪಲ್ಲವಿ, ಪಲ್ಲವಿ. ನಮಸ್ಕಾರ. ನಮಸ್ಕಾರ ಅತ್ತೆ. ನಾಗರಾಜ್ ಅವರೇ, ಇದಕ್ಕೂ ಮುಂಚೆ ಇದ್ರಲ್ಲ, ಅದಕ್ಕಿಂತ ಇದು ಚಿಕ್ಕದಾದ್ರೂ ಚೆನ್ನಾಗಿದೆ, ಪರವಾಗಿಲ್ಲ. ಏನೇ ಆದ್ರೂ ಬಾಡಿಗೆ ಮನೆ ಅಲ್ವಾ, ನಮ್ಗಂತೂ ಸ್ವಂತದ್ದು ಅಂತ ಆಸ್ತಿ ಪಾಸ್ತಿ ಏನೂ ಇಲ್ಲ. ಆಸ್ತಿ ಪಾಸ್ತಿ ತಗೊಂಡು ಏನ್ ಮಾಡ್ತೀರಾ? ಒಳ್ಳೆ ಹೆಸರು ಗೌರವ ಪಡೆದ್ರೆ ಅಷ್ಟೇ ಸಾಕು. ಅವೆರಡನ್ನೂ ನೀವು ಸಂಪಾದಿಸಿದ್ದೀರಾ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮಗೆ ಕಡಿಮೆ ಅಂತ ಏನಾದರೂ ಆಗಿದ್ರೆ ಅದು ನಿಮ್ ಚಿಕ್ಕ ಮಗಳು ಮದುವೆ. ಏನ್ ಮಾಡೋದು? ಎಲ್ಲ ಮಕ್ಕಳನ್ನು ಒಂದೇ ತರ ಬೆಳೆಸ್ತೀವಿ, ಆದ್ರೆ ಅವ್ರ ಯೋಚನೆ ಮೇಲೆ ಅವ್ರ ಜೀವನ ನಿಲ್ಲುತ್ತೆ. ನಿಮ್ ಚಿಕ್ಕ ಮಗಳು ಜೀವನ ಹೇಗೆ ಇದ್ರು ನಿಮ್ ದೊಡ್ಡ ಮಗಳು ನಿಮ್ ಮಾತು ಕೇಳ್ತಾಳೆ, ಅದೇ ಸಂತೋಷ. ಪಲ್ಲವಿ, ಏನು ಹಾಗೆ ನೋಡ್ತಾ ನಿಂತ್ಬಿಟ್ಟೆ? ಹೋಗಿ ಬೇಗ ಕಾಫಿ ತಗೊಂಡ್ ಬಾ, ಹೋಗು. ಅದೇನಂದ್ರೆ ಇವ್ರು ಬರೋ ವಿಷಯ ಗೊತ್ತೇ ಇರ್ಲಿಲ್ವಲ್ಲ ರೀ, ಹಾಗಾಗಿ ಕೈಕಾಲೆ ಅಲ್ಲಾಡ್ತಾ ಇಲ್ಲ. ಇದೇನು, ನಾವು ಬರ್ತಿರೋ ವಿಷಯ ಮನೆಯವ್ರಿಗೆ ಯಾರಿಗೂ ಹೇಳಿಲ್ವಾ? ಇಲ್ಲ ಬೀಗ್ರೆ, ಏನೋ ಕೆಲವು ವಿಷಯಗಳನ್ನ ಹೇಳಿ ಹೇಳಿ ಮಾಡಿದ್ದಕ್ಕೆ ಹೇಳಿದ ಶುಭ ಕಾರ್ಯ ಯಾವುದೂ ಕೂಡ ನೆರವೇರ್ಲಿಲ್ಲ. ಅದಕ್ಕೇನೆ ಈ ಸಲ ಯಾರಿಗೂ ಹೇಳ್ದೇನೆ ಎಲ್ಲ ಏರ್ಪಾಡು ಮಾಡ್ತಾ ಇದ್ದೀನಿ. ಸರಿ ಬೀಗ್ರೆ, ನಿಮ್ ಸೆಂಟಿಮೆಂಟ್ ಪ್ರಕಾರನೇ ಆಗ್ಲಿ ಬಿಡಿ. ನನಗೊಂದು ಅನುಮಾನ. ಹೇಳಿ. ನೀವು ನಿಮ್ ಚಿಕ್ಕ ಮಗಳು ಅತ್ತೆ ಮನೇಲಿ ಇದ್ರಿ ತಾನೆ? ಇದ್ದಕ್ಕಿದ್ದಂಗೆ ಅಲ್ಲಿಂದ ಇಲ್ಲಿ ಯಾಕೆ ಬಂದ್ರಿ ನೀವು? ಅಷ್ಟಕ್ಕೂ ನಮ್ಗೆ ಆ ಮನೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಬೀಗ್ರೆ. ಆ ಜನಗಳು ಕೂಡ ನಮ್ಗಾಗ್ಬರ್ಲಿಲ್ಲ. ಅವರು ಹೆಸರಿಗೆ ಬೀಗ್ರೆ ಹೊರತು ಯಾವಾಗ್ಲೂ ನಮ್ಮ ಜೊತೆ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಾ ಇದ್ರು. ಅದು ನಮ್ಗಿಷ್ಟ ಆಗ್ಲಿಲ್ಲ ಬೀಗ್ರೆ. ನಿಮ್ ಜೊತೆ ಮಾತಾಡುವಾಗ ನಮ್ಗೆ ಸಿಗುವಂತಹ ಸಂತೋಷ, ನೆಮ್ಮದಿ ಅವ್ರ ಹತ್ರ ಸಿಗಲ್ಲ, ಅವ್ರ ಮನೇಲೂ ಸಿಗಲ್ಲ. ಅದು ಅಲ್ಲದೆ ಅಲ್ಲಿದ್ದಾಗ ನಾವು ಪೂರ್ವಿಗೂ ಅರವಿಂದ್ಗೂ 2 ಸಲ ಮುಹೂರ್ತ ಫಿಕ್ಸ್ ಮಾಡಬೇಕು ಅನ್ಕೊಂಡ್ವಿ. ಯಾವುದೋ ಒಂದು ಕಾರಣದಿಂದ ಆ ಮುಹೂರ್ತ ಮುಂದಕ್ಕೆ ಹೋಗ್ತಾನೆ ಇತ್ತು. ಅದಕ್ಕೇನೆ
ಅಲ್ಲಿರಬಾರ್ದು ಅಂತ ನಿರ್ಧಾರ ಮಾಡಿ ಬಂದ್ಬಿಟ್ವಿ. ನಿಜಾನೇ, ನೀವು ಆ ಮನೆಯಿಂದ ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ನಮಗೂ ಕೂಡ ಆ ಮನೆಗೆ ಬರಬೇಕಾದ್ರೆ ಹಿಂಸೆ ಆಗ್ತಿತ್ತು. ಈ ವಿಷಯನ ನಿಮ್ಗೆ ಹೇಳಕ್ಕಾಗಿರ್ಲಿಲ್ಲ. ಅಟ್ಲೀಸ್ಟ್ ಇವಾಗಾದ್ರೂ ಅರವಿಂದಾಗೆ ನಿಮ್ ದೊಡ್ಡ ಮಗಳಿಗೆ ಮದ್ವೆ ಮುಹೂರ್ತ ಇಡಿಸ್ತಿದೀವಿ ಅಂತ ನಿಮ್ ಹೆಂಡತಿ ಮಗಳಿಗೆ ಹೇಳ್ತಿರೋ ಇಲ್ವೋ? ಸಾಧ್ಯವಾದಷ್ಟು ಬೇಗ ಮುಹೂರ್ತನ ಇಟ್ಕೊಳ್ಳೋಣ ಅಂತ ಅವತ್ತು ನಿಮ್ ಜೊತೆ ಮಾತಾಡಕ್ ಬಂದು ನಾನೇ ಹೇಳಿದ್ದೆ. ಆದ್ರೆ ಆಮೇಲೆ ದಿನ ಕಳೀತಾ ಕಳೀತಾ ಆ ವಿಷಯ ಬರಲೇ ಇಲ್ಲ. ಹೇಳಿದ್ದೀನಿ ಅಲ್ವಾ, ಮೊದಲೇ ಹೇಳಿದ್ರೆ ಯಾವುದೂ ನಡೆಯಲ್ಲ. ಪಲ್ಲವಿ, ಇವಾಗ ಹೇಳ್ತಾ ಇದ್ದೀನಿ, ಇವತ್ತು ನಾವು ಅರವಿಂದ್ಗೂ ಪೂರ್ವಿಗೂ ಲಗ್ನ ಪತ್ರಿಕೆ ಬರ್ಸ್ಬೇಕು ಅನ್ಕೊಂಡಿದೀವಿ. ಮದುವೆ ಡೇಟನ್ನ ಇವತ್ತೇ ಫಿಕ್ಸ್ ಮಾಡ್ತಾ ಇದ್ದೀವಿ. ಕುಂದ್ರಿ ಸ್ವಾಮಿ, ಕುಂದ್ರಿ. ಬಂಬಂಬೋಲೆ ಬಂಬಂಬೋಲೆ. ಬೋಲೆ ಬೊಂಬಂ ಬೋಲೆ ಬೊಂಬಂ. ಸ್ವಾಮಿ, ನಿಮ್ ಪೂಜಾ ಪೂರ್ತಿ ಮಾಡಿ ಈ ಮನಿಯಾಗಿರೋ ಸಣ್ಣ ಕಪ್ಪಿಂದ ಹಿಡ್ದು ಮನಿ ತಾರ್ಸಿವರೆಗೂ ಎಲ್ಲಾನು ಮುಟ್ಬಿಡ್ರಿ ಸ್ವಾಮಿ. ಎಲ್ಲಾನು ಬಂಗಾರ ಆಗ್ಬಿಡ್ಬೇಕ್ರಿ. ಶಿಷ್ಯ, ಗುರುಜಿ, ನನಗೆ ಯಾಕೋ ಇವತ್ತು ಗೋಲ್ಡನ್ ಮೂಡ್ ಬರ್ತಾ ಇಲ್ಲ. ಸ್ವಾಮಿ, ಆ ಮಾತ ಅನ್ಬ್ಯಾಡ್ರಿ. ಹೊಟ್ಯಾಗ ರುಮ್ ಅಂತದ. ಹ, ಸ್ವಾಮಿ, ನಿಮಗೆ ಗೋಲ್ಡನ್ ಮೂಡ್ ಬರೋದಕ್ಕೋಸ್ಕರ ರೂಮಲ್ಲಿ ಪೂಜೆ ಪುನಸ್ಕಾರ ಹಾಡು ಹಸೆ ಎಲ್ಲ ಮಾಡಿದ್ರಲ್ಲ ಸ್ವಾಮಿ. ಹೆಂಗಾರ ಗೋಲ್ಡನ್ ಮೂಡ್ ತರಿಸ್ಕೊಳ್ರಿ ಸ್ವಾಮ್ಯಾರ. ಇವತ್ತು ನಮ್ಗೆ ಗೋಲ್ಡನ್ ಮೂಡ್ ಬರ್ತಾ ಇಲ್ಲ. ಇವತ್ತು ನಾವು ಮನಿ ಮೂಡಲ್ಲಿದ್ದೀವಿ. ಮನಿ ಮೋಡ್ ಅಂದ್ರೆ ₹1 10 ಮಾಡ್ತಾರೇನೋ? ಹೌದು, ₹1 100 ಮಾಡ್ತೀವಿ, ₹100 1000 ಮಾಡ್ತೀವಿ, ₹1000 ಲಕ್ಷ ಮಾಡ್ತೀವಿ, ₹1,00,000 ಕೋಟಿ ಮಾಡ್ತೀವಿ. ಓ, ಲಕ್ಷಗಳನ್ನ ಕೋಟಿ ಮಾಡ್ತೀರಿ. ಸಂತೋಷ ಸ್ವಾಮಿ. ಮತ್ತ ಆ ಗೋಲ್ಡನ್ ಮೂಡ್ ನ ಹೆಂಗಾರ ಮಾಡಿ ತರ್ಸ್ಕೊರಿ. ಮತ್ತ ಈ ನಮ್ಮ ಮನಿನ ಬಂಗಾರ ಮಾಡ್ಬೇಕ್ರಿ. ನೀವ ಆಸೆ ಹುಟ್ಸಿರಿ. ಆಸೆ ಹುಟ್ಸಿ ನಿರಾಸೆ ಮಾಡಿದ್ರ ನಿಮ್ ಭಕ್ತಿಗೆ ಬಹಳ ನೋವಾಗ್ತದ. ಶಿಷ್ಯ, ಗುರುಜಿ, ಈ ಭಕ್ತರು ನನ್ನ ಮನಿ ಮೂಡ್ನು ಹಾಳ್ ಮಾಡ್ತಾರೆ ಅನ್ಸತ್ತೆ. ಆಮೇಲೆ ನಾನು ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರೆ 10 ವರ್ಷ ಎದ್ದೇಳಲ್ಲ. ಅಂದ್ರೆ ಇವಾಗ ಮಲ್ಕೊಂಡ್ರೆ 10 ವರ್ಷ ಹೇಳೋದಿಲ್ಲವ ನೀವು? ಸಮಾಧಿ ಸ್ಥಿತಿ ಅಂದ್ರೆ ಮಾತುಕತೆ ಏನು ಇಲ್ದೆ ವಿಗ್ರಹ ತರ ಇರ್ತೀವಿ ಅಂತ ಅರ್ಥ. ಅಷ್ಟೇನಾ ಶಿಷ್ಯ ಸ್ವಾಮಿಗಳೇ? ಅಷ್ಟೇ ಅಷ್ಟೇ. ಅಯ್ಯೋಯ್ಯೋ ಸ್ವಾಮಿ, ಅಂತ ಕೆಲ್ಸ ಮಾಡ್ಬೇಡ್ರಿ ಸ್ವಾಮಿ. ಮೊದಲ ಲಕ್ಷನ ಕೋಟಿ ಮಾಡೋದಕ್ಕ ಏನ್ ಬೇಕಂತ ಹೇಳ್ರಿ. ಬಂಗಾರನ ಇವತ್ತಲ್ದಿದ್ರ ಇನ್ನೊಂದ್ಸಾರಿ ಮಾಡಕ್ ಬರ್ತೈತಿ. ಸರಿ, ಮೊದ್ಲು 15 ಲಕ್ಷ ತಗೊಂಡ್ ಬಂದು ಈ ಪೂಜೆ ತಟ್ಟೆಲಿ ಇಡಿ. 15 ಲಕ್ಷನ 15 ಕೋಟಿ ಮಾಡ್ತೀವಿ. ಸ್ವಾಮಿ, ನೀವ್ ಈ ತರ ಜಿಪಣ ಸ್ವಾಮಿ ಆದ್ರೆ ಹೇಗೆ? ಮಾಡೋದನ್ನ ಹೇಗೋ ಮಾಡ್ತಾ ಇದ್ದೀರಾ. ಮನೇಲಿ ಹೇಗಿದ್ರು 50 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ಅಷ್ಟೂನು ತಂದು ಇಲ್ಲಿಡ್ತೀವಿ. 50 ಕೋಟಿ ಮಾಡ್ಬಿಡಿ ಸ್ವಾಮಿ. ನಾನು ನಿಮ್ ಹಾಗೆ ಅತಿ ಆಸೆ ಇರೋಳು ಅನ್ಕೊಂಡಿದ್ಯಾ? ಯಾವ್ದಕ್ಕೆ ಆದ್ರೂ ನಮ್ ಹತ್ರ ಒಂದು ಪದ್ಧತಿ ಅಂತ ಇರತ್ತೆ. ಸ್ವಾಮಿ, ದೊಡ್ಡ ಮನ್ಸು ಮಾಡಿ ನೀವು ಒಂದು 20 ಲಕ್ಷ ತಗೊಳ್ಳಿ, ನನಗೊಂದು 5 ಕೋಟಿ ಬರುತ್ತಲ್ವಾ? ನಿನಗ್ ಬರೋದು ಅಂದ್ರೇನೋ? ಅಂದ್ರೆ ಸ್ವಾಮಿಯವರು ಲಕ್ಷನ ಕೋಟಿ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ, ನಿಮ್ದೊಂದು 15 ಲಕ್ಷ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನಂದು ಒಂದು 5 ಲಕ್ಷ ಮಾಡ್ಲಿ, ನನ್ಗೊಂದು 5 ಕೋಟಿ ಬರುತ್ತಲ್ವಾ? ಲೇ ಗಂಡ, ಸುಮ್ ನಿಂದ್ರ. ಬುದ್ಧಿ ಇಲ್ದಂಗ್ ಮಾತಾಡ್ಬೇಡ. ಹ, ನನ್ ಗಂಡಂಗ್ ಹಂಗ ಸ್ವಾಮಿ. ನೀವ್ ಮಾಡೋದೇನು ಕೋಟಿನ 5 ಕೋಟಿ ಮಾಡ್ದಂಗ ಒಟ್ಟು ಎಲ್ಲ ಒಂದೇ ಸಾರಿ 25 ಲಕ್ಷನ 25 ಕೋಟಿ ಮಾಡ್ಬಿಡ್ರಿ. ಬಂಬಂಬೋಲೆ. ಬೋಲೆ ಬಂಬಂ. ಸ್ವಾಮಿಗಳಿಗೆ ಸಿಟ್ಟು ಬರ್ಸ್ಬೇಡಿ. ಎಲ್ಲದನ್ನು ಒಂದು ಪದ್ಧತಿನಲ್ಲೇ ಮಾಡೋದು. ಇವಾಗ 15 ಲಕ್ಷ, ಆಮೇಲೆ ಅವರಿಗೆ ಮೂಡ್ ಬಂದ್ಮೇಲೆ ಬಂಗಾರನ ಮನಿನ ಅಂತ ಡಿಸೈಡ್ ಮಾಡ್ತಾರೆ. ಸರಿ, ಒಟ್ಟು ಏನಾರ ಒಂದು ಮಾಡ್ರಿ. ಮತ್ ಮಾತಾಡಿ ಮಾತಾಡಿ ಈ ಮೂಡು ಹೋತಂದ್ರ ಎಲ್ಲ ವೇಸ್ಟ್ ಆಗ್ತದ. ಅಣ್ಣ, ಮೊದ್ಲ 15 ಲಕ್ಷ ತಗೊಂಬಾ. 15 ಕೋಟಿ ಮಾಡಿದ್ಮ್ಯಾಗ ಹೆಂಗ ಲೆಕ್ಕ ಹಾಕ್ಬೇಕು, ದುಡ್ಡನ್ನ ಎಲ್ಲೆಲ್ಲಿ ಇಡ್ಬೇಕು ಎಲ್ಲ ಪ್ಲಾನ್ ಮಾಡ್ಕೋಬೇಕಲ್ಲ. ಮೊದ್ಲು ತಗೊಂಬಾ, ಆಮೇಲೆ ಎಲ್ಲ ಯೋಚನೆ ಮಾಡೋಣ. ಆಯ್ತು ಕನಕ. ಇಂಥ ದಡ್ಡ ಶಿಖಾಮಣಿಗಳನ್ನ ನನ್ನ ಜೀವನದಲ್ಲಿ ಎಲ್ಲೂ ನೋಡಿಲ್ಲ. ಇಲ್ಲಿ ನೋಡಿ ಸ್ವಾಮಿ, ಒಟ್ಟಾರೆ 15 ಲಕ್ಷ. ಲೆಕ್ಕ ಕರೆಕ್ಟ್ ಆಗಿದ್ಯಾ? ₹1 ಕಮ್ಮಿ ಆದ್ರೂ 15 ಲಕ್ಷ 15,000 ಆಗತ್ತೆ. ಕ್ಷಮಿಸಿ ಸ್ವಾಮಿ, ಅದ್ರಲ್ಲೊಂದು 10,000 ಕಮ್ಮಿ ಇದೆ. ಇದು ತಗೊಳ್ಳಿ ಸ್ವಾಮಿ.
ಶಿಷ್ಯ, ಈ 15 ಲಕ್ಷದ ಮೇಲೆ ಪವರ್ ಪಾತ್ರೆನ ಉಲ್ಟಾ ಇಡು. ಹಾಗೆ ಆಗ್ಲಿ ಸ್ವಾಮಿ. ಆ ಪಾತ್ರೆಲಿ ನಿಮ್ಮ ಕೈಯಾರೆ ಬೊಟ್ಟಿಡಿ. ಹಚ್ಚಿನ್ರಿ ಸ್ವಾಮಿ. ಈಗ ನಾವಿಲ್ಲಿ ಮಂತ್ರ ಉಚ್ಚಾರಣೆ ಮಾಡ್ಬೇಕಾದ್ರೆ ಪ್ರಕಾಶವಾಗಿರೋ ಶಕ್ತಿ ಬರುತ್ತೆ. ಅದನ್ನ ನೋಡಿದ್ರೆ ನಿಮ್ಮ ಕಣ್ಣು ಕುರುಡಾಗತ್ತೆ. ಅದಕ್ಕೇನೆ ನೀವೆಲ್ಲರೂ ಮನೆಯಿಂದ ಹೊರಗಡೆ ಹೋಗಿ ಹೊರಗಿಂದ ಒಂದು ನೊಣನು ಒಳಗಡೆ ಬರ್ದೇ ಇರೋ ಹಾಗೆ ಹುಷಾರಾಗಿ ಕಾವಲ್ ಕಾಯ್ತಾ ಎಲ್ಲರೂ ಒಂದೇ ಧ್ವನಿಯಲ್ಲಿ ನಾನ್ ಹೇಳ್ಕೊಡೋ ಮಂತ್ರನ ಹೇಳಿ. ಹೇಳ್ರಿ ಸ್ವಾಮಿ. 1,00,00,000 ರೂಪಾಯಿ ಆಗೋದೇ ನನ್ ಕರ್ಮ. ಇಟ್ಟಿರೋ 15 ಗೋವಿಂದ. ಇದೇನ್ ಮಂತ್ರ ಸ್ವಾಮಿ? ಸ್ವಾಮಿಗಳನ್ನೇ ಪ್ರಶ್ನಿಸ್ತಾ ಇದ್ದೀರಾ? 15 ಲಕ್ಷನ ಗೋವಿಂದನಿಗೆ ಸಮರ್ಪಿಸಿದ್ರೇನೆ ಕೋಟಿಗಳು ಬರೋದು. ಅದಕ್ಕೇನೆ ಈ ಮಂತ್ರಗಳನ್ನ ಹೇಳ್ಬೇಕು. ಹಂಗ ಸ್ವಾಮಿ. ಹಾ, ಎಲ್ರು ಒಂದ್ಸರಿ ಮಂತ್ರ ಹೇಳ್ರಿ. ಈ ಮಂತ್ರ ಹೇಳ್ತಾ ಹೊರಗಡೆ ನಿಂತ್ಕೊಂಡು 15 ನಿಮಿಷಗಳಾದ್ಮೇಲೆ ಒಳಗಡೆ ಪ್ರವೇಶ ಮಾಡ್ಬೇಕು. ಅಲ್ಲಿವರೆಗೂ ಯಾರಾದ್ರೂ ಬಗ್ಗಿ ನೋಡೋದು ಏನಾದ್ರೂ ಮಾಡಿದ್ರೆ ಪೂರ್ತಿ ಮಾಯ ಆಗೋಗುತ್ತೆ. ಅಸ್ಸಲ್ ನೋಡಲ್ರಿ. ಸರಿ, ಬಾಗ್ಲು ಹಾಕೊಂಡು ಹೊರಗಡೆ ನಿಂತ್ಕೊಂಡು ಕಾವಲ್ ಕಾಯ್ರಿ. ಬನ್ನಿ ಬನ್ನಿ. ಈ ಮಾಯಾನಂದ ಸ್ವಾಮೀಜಿಗೆ ಜೈ. ಶ್ರೀ ಮಾಯಾನಂದ ಸ್ವಾಮೀಜಿ ಅವರಿಗೆ ಜೈ. ಮಾಯಾನಂದ ಸ್ವಾಮೀಜಿ ಅವರಿಗೆ ಜೈ. ಮಾಯಾನಂದ ಸ್ವಾಮೀಜಿ ಅವರಿಗೆ ಜೈ. ಮಾಯಾನಂದ ಸ್ವಾಮೀಜಿ ಅವರಿಗೆ ಜೈ. ಬನ್ರೋ, ನಗಡಿ ಆಗಿದೆ ಇರಪ್ಪ. ಮಂತ್ರ ಹೇಳ್ಬೇಕು. ಮಾಯಾನಂದ ಸ್ವಾಮೀಜಿ ಅವರಿಗೆ ಮಾಯಾನಂದ ಸ್ವಾಮಿಗೆ 1,00,00,000 ಕೋಟಿ ಆಗೋದೇ ನನ್ ಕರ್ಮ. ಇಟ್ಟಿರೋ 15 ಗೋವಿಂದ. 1,00,00,000 ಕೋಟಿ ಆಗೋದೇ ನನ್ ಕರ್ಮ. ಇಟ್ಟಿರೋ 15 ಗೋವಿಂದ. 1,00,00,000 ಕೋಟಿ ಆಗೋದೇ ನನ್ ಕರ್ಮ. ಇಟ್ಟಿರೋ 15 ಗೋವಿಂದ. ಯಜಮಾನ, ನೆಗಡಿಯಿಂದ ನನ್ನ ವಾಯ್ಸ್ ಗೊತ್ತಾಗಿಲ್ಲಲ್ಲ? ಇಲ್ಲ ಗೀತಾ, ಸತ್ರು ನೋಡೋದಿಲ್ಲ. ಓಕೆ, ಪೂರ್ತಿ ಬ್ಯಾಗಲ್ಲಿ ಹಾಕೋ. ಲಕ್ಷ ಕೋಟಿ ಆಗೋದೇ ನನ್ ಕರ್ಮ. ಇಟ್ಟಿರೋ 15 ಗೋವಿಂದ. 1,00,00,000 ಕೋಟಿ ಆಗೋದೇ ನನ್ನ ಕರ್ಮ. ಫ್ರೆಂಡ್ ಅಮ್ಮ, ಈಗಲೇ ಮಾತಾಡ್ಬಿಟ್ಟು ಬರ್ತೀನಿ. ಗೋವಿಂದ. ಪೂರ್ವಿ, ಬಾಲಾಜಿ, ಪೂರ್ವಿ ಏನಾಯ್ತೆ? ಯಾಕೆ ಅಳ್ತಿದ್ಯಾ? ನನಗೊಂದ್ ಮಾತ್ ಕೊಡ್ತೀಯಾ? ನೀನು ಅಂದ್ರೆ ನನಗ್ ಪ್ರಾಣ ಕಣೆ. ಮಾತೇನು, ಪ್ರಾಣನೇ ಕೊಟ್ಬಿಡ್ತೇನೆ. ಅಲ್ಲ, ಇವಾಗ ಯಾಕೆ ಅಳ್ತಾ ಇದೀಯಾ ಅಂತ? ನನ್ನ ನೀನು ಮರ್ತ್ ಬಿಡು ಬಾಲಾಜಿ. ಪೂರ್ವಿ, ಏನ ಮಾತಾಡ್ತಿದ್ಯಾ? ಹೌದು, ನನ್ನ ನೀನ್ ಮರ್ತ್ ಬಿಡು. ನೀನ್ ಮರ್ತ್ ಹೋಗ್ತೀಯಾ? ಮರೆಯೋಕ್ಕಾಗಲ್ಲ ಅಲ್ಲ? ನೀನೇ ಮರೆಯೋಕ್ಕಾಗಲ್ಲ ಅಂದ್ಮೇಲೆ ನನ್ನನ್ ಹೇಗ್ ಮರಿ ಅಂತ ಹೇಳ್ತೀಯಾ? ನೀನ್ ಇಲ್ದೇ ಇದ್ರೆ ನಾನ್ ಬದುಕೋದಿಲ್ಲ. ಆದ್ರೆ ನನಗೇನಾದ್ರೂ ಆದ್ರೆ ನೀನ್ ಮಾತ್ರ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನೀನ್ ನನ್ ಜೀವನಕ್ಕೆ ಬರೋಕ್ ಮುಂಚೆ ನಾನ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಅಮ್ಮಿ. ಜೀವನದ ಬಗ್ಗೆ ಯಾವ ಆಸೆನೂ ಇರ್ಲಿಲ್ಲ. ಆದ್ರೆ ಯಾವಾಗ ನಿನ್ನ ಮೀಟ್ ಮಾಡಿದ್ನೋ ಅವತ್ತಿಂದ ಬದುಕಿದ್ರೆ ನಿನ್ ಜೊತೆನೆ ಬದುಕ್ಬೇಕು, ಇಲ್ಲ ಅಂದ್ರೆ ಈ ಜೀವನನೇ ಬೇಡ ಅನ್ಕೊಂಡೆ. ಬೇಡ, ನನ್ನಂತವಳಿಗೋಸ್ಕರ ನೀನ್ ಜೀವನ ಹಾಳು ಮಾಡ್ಕೋಬಾರ್ದು. ನೀನ್ ಸಂತೋಷವಾಗಿರ್ಬೇಕು. ನೀನೇನ್ ತಪ್ಪು ಮಾಡಿದ್ಯಾ ಅಮ್ಮಿ? ನಿನ್ನಂತವಳಿಗೋಸ್ಕರ ಅಂತ ಹೇಳ್ತಿದ್ಯಾ? ನೀನ್ ನನ್ ಬಂಗಾರ ಕಣೆ. ಇಲ್ಲ, ನಿನಗಿಲ್ದೇ ಇರೋ ಆಸೆನೆಲ್ಲ ಹುಡ್ಸಿ ನಿನ್ ಜೀವನದಲ್ಲಿ ಆಟ ಆಡ್ತಿದ್ದೀನಿ. ನಾನು ಏನು ಮಾಡದೇ ಇರೋ ಸ್ಥಿತಿಯಲ್ಲಿದ್ದೀನಿ. ಇಬ್ರು ಓಡ್ ಹೋಗಿ ಬದುಕೋಕಾಗ್ದೇ ಇರೋಷ್ಟು ಧೈರ್ಯ ಇಲ್ದೇ ಇರೋ ಹೆದ್ರ ಪುಕ್ಲಿ ನಾನು.
ನಮ್ ಪ್ರೀತಿಗೋಸ್ಕರ ನಮ್ಮ ಅಪ್ಪ ಅಮ್ಮನ ಸಾಯ್ಸಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೋ ಬಾಲಾಜಿ. ನಮಗೋಸ್ಕರ ನಿಮ್ಮಪ್ಪನ ಯಾಕೆ ಸಾಯಿಸ್ತೀಯಾ? ನಿಮ್ಮಪ್ಪನ ಹೇಗಾದ್ರೂ ಮಾಡಿ ಒಪ್ಸೋಣ. ಇನ್ನು ಒಪ್ಸೋದಕ್ಕೆ ಏನು ಇಲ್ಲ ಬಾಲಾಜಿ. ಎಲ್ಲ ಆಯ್ತು, ಎಲ್ಲ ಮುಗ್ದೋಯ್ತು. ಏನಾಗೋಯ್ತು? ಅರವಿಂದ್ಗೂ ನಿನ್ಗೂ ನಿಶ್ಚಿತಾರ್ಥ ಮಾಡಿದಾರಷ್ಟೇ. ನಿಮ್ಮಪ್ಪನ ನನ್ ಮೇಲೆ ಕೋಪ ಬಂದು ನಮ್ಮ ಮನೆ ಬಿಟ್ಟು ಬಂದಿದ್ದಾರೆ ಅಷ್ಟೇ ತಾನೇ? ಅಷ್ಟ್ ಮಾತ್ರಕ್ಕೆ ಎಲ್ಲ ಆಗೋಯ್ತು ಅಂತಾನ? ಏನಿಲ್ಲ, ಎಲ್ಲ ಸರಿ ಹೋಗುತ್ತೆ, ನೀನ್ ಧೈರ್ಯವಾಗಿರು. ಗೀತಾ ಗೋವಿಂದ ನಮ್ ಮದುವೆ ಬಗ್ಗೆ ಏನೋ ಒಂದು ಐಡಿಯಾ ಮಾಡ್ತಿದ್ದಾರೆ. ಮದ್ವೆ ನಡೆಯುತ್ತೆ. ಇಲ್ಲ ಬಾಲಾಜಿ, ಯಾರ್ ಏನೇ ಅನ್ಕೊಂಡ್ರು ಕೂಡ ನಮ್ ಮದ್ವೆ ನಡೆಯಲ್ಲ. ಯಾಕೆ ನಡೆಯಲ್ಲ ಅಮ್ಮಿ? ನಡೆಯುತ್ತೆ. ಇಲ್ಲ ಬಾಲಾಜಿ, ಮದ್ವೆ ಮುಹೂರ್ತ ಇಡ್ಸೋದಕ್ಕೆ ಅರವಿಂದ್ ಕುಟುಂಬದವರು ನಮ್ ಮನೆಗ್ ಬಂದಿದ್ದಾರೆ. ಏನಮ್ಮಿ ಹೇಳ್ತಿದ್ಯಾ ನೀನು? ಹೌದು, ನಾನಾಗ್ಲಿ ಮನೆಯಲ್ಲಿ ಅಮ್ಮ ಅಜ್ಜಿ ಆಗ್ಲಿ ಯಾರಿಗೂ ಅಪ್ಪನ ಹತ್ರ ಮಾತಾಡೋ ಧೈರ್ಯ ಇಲ್ಲ. ಈ ಮದ್ವೆ ನಡೀದೆ ಹೋದ್ರೆ ಅಪ್ಪ ಸತ್ತೋಗ್ತೀನಿ ಅಂತ ಹೆದರಿಸಿದ್ದಾರೆ. ಅವ್ರ ಹತ್ರ ಯಾರು ಕೂಡ ಮಾತಾಡೋಂತ ಧೈರ್ಯ ಮಾಡ್ತಿಲ್ಲ. ಮುಗಿದೋಯ್ತು. ಇವತ್ತು ಮದ್ವೆ ಮುಹೂರ್ತ ಹಿಡಿಸ್ತಾರೆ. ನನ್ ಮದ್ವೆ ಖಂಡಿತವಾಗ್ಲೂ ಅರವಿಂದ್ ಜೊತೆ ನಡೆಸ್ತಾರೆ. ದಯವಿಟ್ಟು ನೀನ್ ನನ್ನ ಮರ್ತ್ಬಿಡು ಪ್ಲೀಸ್. ಮರ್ತೋಗು ಅಂದ್ರೆ ಹೇಗ್ ಮರ್ತೋಗ್ಲಿ? ಹ, ಮುಹೂರ್ತ ಇಡ್ಬೇಕು ಅನ್ಕೊಂಡ್ರೆ ಇಡೋಕ್ ಬಿಟ್ಬಿಡ್ತೀನಾ? ಇಲ್ಲ, ನಾನ್ ಬರ್ತಾ ಇದೀನಿ, ಆ ಮುಹೂರ್ತ ಇಡೋಕ್ ಬಿಡಲ್ಲ. ಪ್ಲೀಸ್ ಬಾಲಾಜಿ, ನೀನ್ ಇಲ್ಲಿ ಬರೋದ್ರಿಂದ ಜಗಳ ಆಗೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ. ಆದ್ರೆ ಅಪ್ಪಂಗೆ ನಮ್ ಪ್ರೀತಿ ವಿಷಯ ಗೊತ್ತಾದ್ರೆ ಅವ್ರು ತಡ್ಕೊಳಲ್ಲ, ಅವ್ರು ಸುಮ್ನಿರಲ್ಲ. ನನ್ನನ್ ಏನು ಅನ್ನಲ್ಲ, ಆದ್ರೆ ಅವ್ರು ಪ್ರಾಣನೇ ತೆಕ್ಕೋತಾರೆ ಕಣೋ. ನಮ್ಮಪ್ಪ ತುಂಬಾ ಸೆನ್ಸಿಟಿವ್ ಮನುಷ್ಯ. ತಾಳ್ಮೆ ಎಷ್ಟಿರುತ್ತೋ ಅಷ್ಟ್ ತಡ್ಕೋತಾರೆ. ಆದ್ರೆ ಒಂದ್ಸಲ ಅದೇ ಮನುಷ್ಯಂಗೆ ಕೋಪ ಬಂದ್ರೆ ಆವೇಶದಲ್ಲಿ ಏನ್ ಮಾಡ್ಕೋತಾರೋ ಯಾರಿಗೂ ಗೊತ್ತಿಲ್ಲ. ಅರ್ಥ ಮಾಡ್ಕೋ ಬಾಲಾಜಿ ಪ್ಲೀಸ್. ಇಲ್ಲ, ನಿನ್ ಫೋನ್ ಇಡು, ನಾನ್ ಬರ್ತಾ ಇದೀನಿ. ನೀನ್ ಧೈರ್ಯವಾಗಿರು, ನಾನೇ ಮಾತಾಡ್ತೀನಿ. ಬಾಲಾಜಿ, ಎಂತ ದಡ್ಡ ಶಿಖಾಮಣಿಗಳಪ್ಪ ಇವರು. ಈ ಮಂತ್ರದ ಅರ್ಥನೇ ಗೊತ್ತಿಲ್ಲದೆ ಭಜನೆ ಮಾಡ್ತಿದಾರಲ್ಲಪ್ಪ. ಅಯ್ಯೋ ಹುಚ್ಚರುಗಳ. ಕನಕ, 15 ನಿಮಿಷ ಆಯ್ತು ಅನ್ಕೋತೀನಿ. ಅಣ್ಣ 15 ನಿಮಿಷ ಆಗೋಯ್ತ? 15 ನಿಮಿಷ ಆಗೋಯ್ತು. 15 ಕೋಟಿ. ಬರ್ರಿ 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 ಬರ್ರಿ. ಲಕ್ಷ ಕೋಟಿ 15 ಕೋಟಿ. 15 ಏನ ಸ್ವಾಮಿ ಇಲ್ಲ ಇಲ್ಲಿ? 15 ಕೋಟಿ ನಮಗ್ ಕೊಟ್ಟು ಅವರ ಮಾಯಾಗಿ ಹೋಗ್ಬಿಟ್ಟಾರ ಏನೋ. ಅಯ್ಯೋ, ಗೋಲ್ಡನ್ ಮೂಡ್ ತರಿಸ್ಕೊಂಡು ಇಡೀ ಮನೇನ ಬಂಗಾರ ಮಾಡ್ತಾರ ಅನ್ಕೊಂಡ್ರ? ಬರೀ ರೊಕ್ಕ ಮಾತ್ರ ಮಾಡಿ ಹೊರಟೋದ್ರ. ಸ್ವಾಮಿ, ಏನ್ ಸ್ವಾಮಿ ನೀವ? ಹೀರೋ, ಮೊದ್ಲು ದುಡ್ಡು ನೋಡೋಣ. ಏನಿದು? ಯಾರೋ ನಿನ್ನ ಅತಿಯಾಸನ ಮುಂದಿಟ್ಕೊಂಡು ಸರಿಯಾಗಿ ಹಾಕಿದ್ದಾರೆ ಮಕ್ಮಲ್ ಟೋಪಿ. 15 ಲಕ್ಷ. ಗೋವಿಂದ ಗೋವಿಂದ ಗೋವಿಂದ. ಚೆನ್ನಾಗಿತ್ತಲ್ವಾ? ಹೌದು ಹೌದು, ನನಗೆ ಇನ್ನೂ ತಮಾಷೆ ಅನಿಸ್ತಾ ಇದೆ ನಿನ್ ಮುಖ ನೋಡ್ತಿದ್ರೆ. ಏನಾಗಿದೆ ನನ್ ಮುಖಕ್ಕೆ? ನಿನ್ ಮೀಸೆ ಈಗ ಹಂಗೆ ಉಳ್ಕೊಂಡಿದೆ. ಏ ಇರ್ಲಿ ಬಿಡು ಗೀತಾ, ಯಾಕೆ ತೆಗಿತಾ ಇದೀಯಾ? ಬಿಡ್ಲಿ, ಹೀಗೆ ಮೀಸೆ ಇಟ್ಕೊಂಡು ಅತ್ತೆ ಮುಂದೆ ಹೋಗ್ಲಾ ಏನು? ಅಮ್ಮ, ಅಲ್ಲಿವರೆಗೂ ಇರ್ಲಿ ಬಿಡು ಗೀತಾ, ಚೆನ್ನಾಗಿದೆ. ಮೀಸೆ ಮೊದ್ಲೇ ಅತ್ತೆ ತಲೆ ಮೇಲೆ ಹೊಡೆದು ದುಡ್ಡು ವಸೂಲಿ ಮಾಡೋ ಅಷ್ಟ್ರಲ್ಲಿ ಎಲ್ ಸಿಕ್ಕಾಕೊಂಡ್ಬಿಡ್ತೀವೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಯಪ್ಪ, ಅಂತೂ ಸಾಧಿಸ್ಬಿಟ್ವಿ ಅಲ್ವಾ? ಎಲ್ಲ ತಮ್ಮ ದಯೆ. ನಂದೇನಿದೆ ಹೇಳು,
ಪ್ಲಾನಿಂಗ್ ಪೂರ್ತಿ ನಿಂದೆ ಅಲ್ವಾ ಆದ್ರೆ ನೀನ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗ್ತಿರ್ಲಿಲ್ಲಲ್ಲ. ಆದ್ರೆ ನನಗಂತೂ ಒಂಥರ ಅನ್ನಿಸ್ತಿದೆ. ಏಯ್ ಏನಕ್ಕೆ? ಅದೇ ಅತ್ತೆಗ್ ಮೋಸ ಮಾಡೋದಕ್ಕೆ ಹೀಗೆಲ್ಲ ನಾಟಕ ಮಾಡ್ಬೇಕಾಯ್ತು. ಒಂದ್ ರೀತಿಯಲ್ಲಿ ಇದ್ ಮೋಸ. ಅದೇ ನನಗಿಷ್ಟ ಆಗ್ತಿಲ್ಲ. ಇದು ಮೋಸ ಹೆಂಗಾಗತ್ತೆ? ನಿನಗೆ ಬರ್ಬೇಕಾಗಿದ್ದ ದುಡ್ಡು ನೀನ್ ತಗೊಂಬಂದಿದ್ಯಾ, ಅದಕ್ಕೆ ನಾಟಕ ಮಾಡಿದ್ಯಾ ಅಷ್ಟೇ. ಅದನ್ ಬಿಟ್ಟು ಇನ್ನೇನು ಇಲ್ಲ. ನನ್ ಮುದ್ದು ಗಂಡ. ಏಯ್ ಏನ್ ಗೀತಾ, ಪ್ರೀತಿಯಿಂದ ಇಷ್ಟೊಂದು ಜೋರಾಗ ಹಿಡ್ಕೋತಾರೆ. ಕೆನ್ನೆ ಮೇಲೆ ಪ್ರೀತಿಯಿಂದ ಕೊಡ್ಬೇಕಾಗಿರೋ ಮುತ್ತನ್ನ ಈ ತರ ಕೆನ್ನೆ ಹಿಂಡ್ಬಿಟ್ಟು ಕೊಡ್ತಾರಾ? ನನಗ್ ಹಾಗೆ ಮಾಡ್ಬೇಕು ಅನ್ಸಿದ್ದು. ಈ ತರ ಮುದ್ದು ಬಂದ್ರೆ ನನ್ ಕೆನ್ನೆ ಹೋಗ್ಬಿಡತ್ತಷ್ಟೇ. ನಿನ್ ಗಿಂಡಿ ಗಿಂಡಿ. ನಿನಗೂ ಮುದ್ದು ಬಂದ್ರೆ ಹಾಗೆ ಮಾಡು. ನನಗ್ ಮುದ್ದು ಬಂದ್ರೆ ನಿನ್ ಕೆನ್ನೆನ್ ಗಿಂಡದಿಲ್ಲ. ಈ ತರ ಮುದ್ದು ಕೊಡ್ತೀನಿ. ದೂರ ಇರು. ಇಲ್ಲಿ ಯಾರು ಇಲ್ವಲ್ಲ ಗೀತಾ, ಫುಲ್ ಪ್ರೈವಸಿ. ನಾವಿಬ್ರೇ ಬೇರೆ ಇದೀವಿ. ವಾತಾವರಣ ಬೇರೆ ಚೆನ್ನಾಗಿದೆ. ಏನು ಬಿಸ್ಲಲ್ಲಿ ಬೆಂದ್ ಹೋಗ್ತಿದ್ರೆ ವಾತಾವರಣ ಚೆನ್ನಾಗಿದ್ಯಂತೆ. ಬಿಸ್ಲಾ? ನಿನಗ್ ಮಾತ್ರ ಬಿಸಿಲು ಅನ್ಸ್ತಿದ್ಯೋ ಏನೋಪ್ಪ? ನನಗ್ ಮಾತ್ರ ಬಿಸಿಲಲ್ಲೂ ಹಾಯ್ ಹಾಯ್, ಚಳಿನಲ್ಲೂ ಹಾಯ್ ಹಾಯ್ ಅನ್ನೋ ತರ ಇದೆ. ಹಾ, ಬಿಸ್ಲಿಗೆ ನಿನ್ಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಹೀಗಾಡ್ತಿದ್ಯಾ.